ಇದು ಅವೆಲ್ಲ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಅಣ್ಣ ಪೇಪರ್ ತೆಗಿ ಆ ಕಡೆ ನನ್ನ ಫೋಟೋ ಬಂದಿದೆ ನೋಡೋಣ. ನಿನ್ ಫೋಟೋ ಹ್ಮ್ ಬರ್ತದೆ. ನೀನು ನಮ್ಮೂರ್ CM ಅಲ್ಲ, ದಾರಿ ಕೆಲಸ ಮಾಡ್ಬಿಟ್ಟಿದಿ, ಕಡು ಕಟ್ಟಿ ಹಾಕಿ ನಿನ್ ಫೋಟೋ ಹಾಕ್ತಾರೆ ಹೋಗ್ಲಿ ನಂದು ಜಾತಕ ಜಾತಕ ಹಾಕ್ತಾರಂತದ್ರಲ್ಲಿ ನೋಡೋಣ. ನನ್ ಜಾತಕ ನೋಡೋಣ. ಏನ್ ರಾಶಿ ನಿಂದು? ರಾಶಿ ರಾಶಿ ಅಂದ್ರೆ ತಲೆ ತಿನ್ಬೇಡ, ಅಲ್ಲಿ ಪೇಪರ್ ಅನ್ನ ಓದಕ್ ಬಿಡ ನೆಮ್ಮದಿಗ್ಲಿ. ಅಲ್ಲಣ್ಣ ಖಾಸಗಿ ಕಡೆ ನನ್ನ ಬಂದತ್ತೆ ಯಾವ್ದು ನೋಡೋಣ ಇವತ್ತಣ್ಣ. ಬರ್ತದೆ. ನಗಣ ಬಾಯಿಲೆ ಏನಲ್ಲೇ ರಾಜ ನಿಂದು ಏನು ಪೇಪರ್ ಓದಕ್ಕೂ ಬರ್ತಾರೆ ಸರ್ಕಾರ ಕಡೆ. ಅಲ್ಲ ರಾಶಿ ಜಾತಕ ಕೇಳಿದ ಅದೇನ್ ರಾಶಿ ಗುಡ್ಡೆ ಪಡ್ಡೆ ಅಂತ ಬೈತಾವನ ಏನು ನೋಡ್ ನನ್ ರಾಶಿ ಇಂಟ್ರೆಸ್ಟ್ ಆಗಿ ಪೇಪರ್ ಓದ್ತಾವನೆ, ನೀನ್ ಅದನ್ನ ಬಂದು ಕೆಡಿಸ್ತಾ ಇದೀಯ. ರಾಶಿ ಸೀತಾ ಬಾರ್ಲ ಇಲ್ಲೇ ಎಲ್ಲೇ ಹೋಗ್ತಾ ಇರೋದ? ಮೇವನ್ನ ತರಕ್ ಹೋಗ್ತಾ ಇದ್ದಂಗಿದ್ಯಾ? ಬಾರ ಇಲ್ಲ, ಒಂದ್ ನಿಮಿಷ ಬಾರ ಇಲ್ಲೇ. ತಗೋಣ ಆತ್ನೇನೋ ಕೆಲ್ಸ ಅದು ಇದು ಅಂತ ಪಾಪ ಮೇವ್ಕೇನೋ ಹೋಗಕ್ ನೋಡ ಎಲ್ಲ ಎತ್ಕೊಂಡ ಆತನ ಜೊತೆ ಸೇರ್ಕೊಂಡು ಇತ್ತು ಹಾಳು ಮಾಡಂಗಿದೀಯ ನೀನು. ಇಲ್ಲ ಇಂಥವ್ರಗ ಇಂಥ ತರ್ಲೇದ ಬಿಡೋ. ಇಂಥವ್ರಗ ಇದ್ರಲ್ಲಿ ಬಂದಿರೋಂಥದ್ದು ಅಂಶಗಳು ಹೇಳಿ ಅವ್ರ ಬುದ್ಧಿ ಪ್ರಪಂಚದಾಗ ಏನ್ ನಡೀತಾ ಇದೆ ಅಂತ ತಿಳಿಸಿ ಹೇಳು. ಇವತ್ತು ತಿಳ್ಕೊಂಡ್ಬಿಟ್ಟು ಆತ್ನ ಸಾಫ್ಟ್ವೇರ್ ಕಂಪ್ನಿ ಗೊತ್ತಾನೆ, ಹೊಲ್ದಾವ್ ಏನೋ ಮೇವೇನೋ ಕುಯ್ಕೊಂಬರಕ್ ಹೋಗ್ತಾನೆ ಹಾಳು ಮಾಡ್ತೀಯಲ್ಲ. ಅಷ್ಟ ಇಷ್ಟ ಗೊತ್ತಾಗ ನಂದೇ ನಾನು ಬಂದೈತೆ ಏನೋ ಬಂದೈತ ನೋಡಿ ತೋಟದ್ದು ನಮ್ ತೋಟದ್ದೇ ನಾನು ಬಂದೈತೆ ನೋಡು. ನಿಮ್ ತೋಟದ್ದು ಆತನ ಫೋಟೋದ್ದು ಇದ್ ಜಾತಕದ್ದು ಎಲ್ಲ ಇದ್ರಾಗ ಹಾಕ್ತಾರೆ. ಗಜ ನಮ್ ಪಂಚಾಯತ್ ಇದು ಇನ್ 2-3 ತಿಂಗಳದಾಗ ಎಲೆಕ್ಷನ್ ಐತಂತೆ, ಅದ್ರದ್ದೇನ ಬಂದೈತೆ ನೋಡ. ಪೇಪರ್ ಸವಸನೆ ಬೇಡ ಹೋಗ್ರಪ್ಪ. ಯಾಕಲೆ ಬೇಜಾರ್ ಮಾಡ್ಕಂತೀಯ? ಯಾಕೆ ಬೇಜಾರ್ ಮಾಡ್ಕಂತೀಯ? ಅಲ್ಲಣ್ಣ, ಈಗ ಎಲೆಕ್ಷನ್ ಕಟ್ಕೊಂಡ್ ನೀನ್ ಏನ್ ಮಾಡ್ತೀಯ? ಎಲೆಕ್ಷನ್ ಬಂದ್ರೆ ನಮ್ಕ ಅನುಕೂಲ ಆಗ್ತೈತ. ಹೌದಾ? ಹೋದ್ಸಲ ಎಷ್ಟ ತಗೊಂಡಿದ್ದೆ? 2,000 ಕೊಟ್ರಪ್ಪ. ಅವ್ರ ಇವ್ರ ಅವ್ರು 1,000 ಕೊಟ್ರು, ಇವ್ರು 1,000 ಕೊಟ್ರು. ವೋಟ್ ಹಾಕಕ್ ಹೋದ್ನಲ್ಲ, ಆವಾಗ ಅವನು ಆಪೋಸಿಟ್ ಪಾರ್ಟಿ ಅವನು ಬಂದು ಎಳ್ಕೊಂಡ್ ಹೋಗ್ಬಿಟ್ಟು ಅವನೊಂದ್ 2,000 ಜೋಪಾಕ್ ತುರ್ಕ್ಬಿಟ್ಟ. ಬೆಳಿಗ್ಗೆನೆ ಏನೋ ಹಂಚ್ತಾ ಇದ್ರು ಅಂತ ಗೊತ್ತಾಯ್ತು ಅವತ್ತು. ಬೆಳಗ್ಗೆ ಅಪ್ಪ ಬಾಟ್ಲುಗಳು ತಕೊಂಬಂದಿದ್ರು, ಎಣ್ಣೆ ಬಾಟ್ಲುಗಳು ಕೊಟ್ರು. ಅದ್ ನಾನ್ ಕುಡಿಯಲ್ಲ, ಅದ್ ಏನ್ ಮಾಡ್ದೆ, ಬೇಡಪ್ಪ ಅಂತಂದೆ. ಆದ್ರೆ ನಮ್ ಹೆಂಗಸ್ರು ಒಳಗ್ ಬಂದು ಕಿತ್ಕೊಂಡ್ಬಿಟ್ರು. ಇನ್ ಮಿಂಗ್ಸ್ ಎಣ್ಣೆ ಹೊಡಿತಾಳ ಹೊಡಿತಾಳ ಎಲ್ಲ ಗೊತ್ತಿಲ್ಲಪ್ಪ, ಏನ್ ಮಾಡ್ತಾಳ. ನಿಮ್ ಹೆಂಗಸ್ರು ಬುದ್ಧ ಸುಂಗೆ ಇರೋ ಯಾರ್ಕನ್ ಕುಡಿಯಾರ ಕೊಟ್ಬಿಟ್ಟು ಒಳ್ಳೆ ಕಾಸು ಮಾಡ್ಕೊಂಡಿರ್ತಾಳೆ ಹಂಗಂತೀಯ? ಅಣ್ಣ ನೀನ್ ಎಷ್ಟು ಇಸ್ಕೊಂಡೆ? ನನಗ ರಾತ್ರಿ ಎಣ್ಣೆ ಹೊಡೆದಿದ್ದೆ, ನಿಮಿಷ ಮಲಗ್ಬಿಟ್ಟಿದ್ದೆ. ಬೆಳಿಗ್ಗೆ ಮುಂಡೆ ಮಕ್ಳು 6 ಗಂಟೆಗೆ ಬಂದ್ಬಿಡುದ, 3 ಗಂಟೆಗೆ ಬಂದ್ಬಿಡುದ, ಬಂದು ಬಾಕಲ್ ತೊಡ್ತಾ ಇದ್ದಾರೆ. ಆಮೇಲೆ ಯಾರು ಅಂತ ಹೋದ್ರ ಇವ್ರು ರಾಜಕಾರಣಿಗಳು. ಆಮೇಲೆ ಬಂದ್ರು, ನನ್ಗೆ 2,000, ನಮ್ ಹೆಂಡತಿಗೆ 2,000 ಕೊಟ್ಬಿಟ್ಟು ವೋಟ್ ಹಾಕ್ತೀನಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದ್ವಿ, ಹೋದ್ರು. ಆಮೇಲೆ ಇನ್ನೊಬ್ರು ಬರೋದ ಹಿಂದೇನೆ, ಅವ್ರೇನ್ ಕೊಟ್ರು? ಅವ್ರು ಮೂಗನತ್ ಕೊಟ್ರು, ಸೀರೆ ಕೊಟ್ರು, ಬಂದು ಓಟ್ ಹಾಕ್ಬಿಟ್ರಿ ಅಂತ ಹೇಳಿದ್ರು. ಹಾಕ್ತಿವಿ ನೋಡಿ ನಡೀರಿ ಅಂತ ಹೇಳ್ದೆ. ಆಮೇಲೆ ಇನ್ನೊಬ್ರು ಬರ್ತಾರಂತ ಸಾಯಂಕಾಲ ತನಕ ಕಾತಿದ್ದೆ ಮನೆಗ, ಯಾರು ಬರ್ಲಿಲ್ಲ. ಆಮೇಲೆ ನಾನು ನಮ್ಮ ಹೆಂಗಸರು ಹೋಗ್ಬಿಟ್ಟು ಅವ್ರಿಗೊಂದು ಇವ್ರಿಗೊಂದು ಓಟ್ ಹಾಕಿ ಬಂದ್ವಿ. ಏನ್ ಅವತ್ತೇನ್ ಫುಲ್ ಪಾರ್ಟಿಗಳಂತೆ? ಪಾರ್ಟಿಗಳು ಕೊಟ್ಟವ್ರೆ ಓಟ್ ಹಾಕ್ಲಿ ಅಂತ ಜನಗಳು. ನಮ್ಗೊಂದು ಕೋಳಿ ಕೊಟ್ಟಿದ್ರು, ಮಾಡ್ಕೊಂಡ್ ತಿನ್ರಿ ಅಂತ. ಬಾಡೂಟ. ಆಮೇಲೆ ನಮ್ಮ ಮಗ ಹೋಗಿದ್ನೋ ತಿನ್ನೋ ಬಿಟ್ನೋ ಗೊತ್ತಿಲ್ಲ. ಅಣ್ಣ ನಾನ್ ಹೋಗಿದ್ನೋ. ಇಲ್ಲ ನೀನ್ ಇರ್ತೀಯ, ನೀನ್ ನಾನು ಮಟನ್ ಚಿಕನ್ ಸಾಕಾಗಿದ್ದು ಬಿರಿಯಾನಿ ಮಾಡ್ಸಿದ್ರು. ನಂಗ ಕೋಳಿ 40 ಪೀಸ್ ಬಿದ್ದೋಗ್ಬಿಡ್ತು. ಇವತ್ತು ತಿಳ್ಕೊಂಡ್ರೆ ಬಾಯಾಗ ಜಲ್ ಸುರಿಸ್ತದಣ್ಣ. ಏನ್ ಎಣ್ಣೆ ಗಿಣ್ಣೆ ಬುಲ್ ಜೋರ್ ಅಂತ ಅವತ್ತ? ಸುಮ್ನೆ ನೀನ್ ನಮ್ಮ ಮನ್ಯಾಗ ಅಂತ ಕಾಣಲ್ಲ ಹಂಗೆಲ್ಲ ಹೋಗಲ್ಲ. ನಿಮ್ಮ ಅಪ್ಪಂಗೆಲ್ಲ ಗೊತ್ತು ಬಿಡು. ಸುಮ್ನೆ ಬರೀ ಪೀಸೇ ತಿಂದಿದ್ದು, ಚೆನ್ನಾಗಿತ್ತು ಪೀಸ್. ಏನ್ ಅಲ್ಲ ನಗಣ, ಈ ನಲ್ಲಿಗಳೆಲ್ಲ ಹಾಕಿ ಮನೆ ಹತ್ರಕ್ಕೆ ನೀರ್ ಬಿಡ್ತೀರಿ ಅಂತಿದ್ರ, ಬಿಟ್ರೇನ? ನೀರ್ ಬಂದ್ವಾ? ನೀರ ಅಯ್ಯೋ ಬಿಟ್ಟವ್ರಪ್ಪ. ಅದು ಒಬ್ಬೊಬ್ರಕ್ಕೊಂದ್ 2 ಬಿಂದಿ ಸಿಗ್ಬೋದು ಅಷ್ಟೇ. ಬಿಡ ನೀರಾಟಕ ಅದು 26 ಜನ ನಮ್ ಬೀದಿನಾಗ. ಆ ಹೆಂಗಸ್ರು ಬಿಂದಿಗೆಗಳು ತಕೊಂಡು ಗಲಾಟೆ ಮಾಡ್ಕೊಂಡು ಕಿತ್ತಾಡ್ಕೊಂಡು ಹೊಡೆದಾಡ್ತಾ ಇರ್ತಾರೆ. ಬೇಜಾರಪ್ಪ. ಏನೋ ಮನೆಗೆ ಒಂದೊಂದು ಅಲ್ಲಿ ಬಿಟ್ಟು ಹಾಕಿದ್ರೆ ನಾವು ಮನೆ ಕುಡಿಯೋಕ್ಕೂ ನೀರ್ ಸಿಗ್ತೈತೆ, ನಮ್ ದನಕರುಗಳಿಗೂ ನೀರ್ ಸಿಗ್ತೈತೆ, ಎಲ್ಲ ಅನುಕೂಲ ಆಗ್ತೈತೆ. ಅದು ಮಾಡ್ಬೇಕಷ್ಟೇ. ಸೀತಣ್ಣ,
ನಿಮ್ ಹೆಂಚಿನ ಮನೆ ಸೋರ್ತದೆ ಅಂತಿದ್ದಲ್ಲ, ಗೋಡೆಗಳೆಲ್ಲ ಏನೋ ಬಿದ್ದೋಗ ಮಟ್ಟಿಗಿತ್ತು, ಏನ್ ರೆಡಿ ಮಾಡಿಸ್ಕೊಟ್ರೆ ಏನ? ಎಲ್ಲಪ್ಪ ಮಾಡ್ಕೊಡ್ತಾರೆ, ಎಲ್ಲಿ ಕೊಡ್ತಾರೆ ನಮ್ಮಂತ ರೈತರಿಗೆ, ಬಡವರಿಗೆ ಎಲ್ಲಿ ಕೊಡ್ತಾರೆ? ಪಂಚಾಯತಿ ಇರೋದು ಆ ಸಾಹುಕಾರರಿಗೆ ಮಾತ್ರ. 20 ಅರ್ಜಿ ಕೊಟ್ರು, ಇವತ್ತು ಇಲ್ಲ. ಹೆಂಚಿನ ಮನೆ ತೂತಾಗೆ ಇದೀವಿ ನಾವು, ಈಗನು ವಾಸ ಮಾಡ್ತಾ ಇದ್ದೀವಿ. ಏನ್ ಮಾಡ್ಬೇಕು? ನಮ್ ಕರ್ಮ. ಇನ್ನ ತೂತ್ ಮನೆಗೆ ಇದೀಯ? ಇದ್ದೀನಿ. ಅಬ್ಬ, ನಿಮ್ ಮನೆ ಹತ್ರ ಮಳೆ ನೀರ್ ಬಂದ್ರೆ ಯಾವಾಗ ರೊಚ್ಚು ಗಲೀಜ್ ತುಂಬ್ಕೊಂಡ್ ಇರ್ತದಲ್ಲ, ಅದೇನು ಮುಚ್ಚಿಸದ್ರ ಹಳ್ಳುಗಳು? ರೋಡ್ ಮಾಡ್ಸೋಂತ 3 ವರ್ಷದಿಂದ ಅರ್ಜಿ ಕೊಟ್ಟಿದೀನಿ, 3 ರೋಡ್ ಹಾಕೊಡ್ತೀನಿ ಅಂತ 2-3 ವರ್ಷದಿಂದ ಹೇಳ್ತಾವ್ರಣ. ಕೇಳಿದ್ರೆ ಆ ಮೆಂಬರ್ ಮಗ ಹೇಳ್ತಾರೆ, ಈ ಮೆಂಬರ್ ಮಗ ಹೇಳ್ತಾರೆ, ನಿಮ್ ಏರಿಯಾ ಮೆಂಬರ್ ಅಂತ ಹೇಳ್ತಾರೆ. ಅವ್ರು ನೋಡಿದ್ರೆ ನಾವು ನನ್ ಕೋಟೆ ಹಾಕಿಲ್ಲ ಅಂತ ಇವ್ನ್ ಕೇಳ್ತಾನೆ, ನಾವನ್ ಕೇಳಿದ್ರೆ ನನ್ಗೆ ಕೋಟೆ ಹಾಕಿಲ್ಲ ಅಂತಾನ. 3 ವರ್ಷದಿಂದ ಕೇಳ್ತಾ ಇದ್ನಿ. ಬರ್ತಾರೆ, ಫೋಟೋ ಹಿಡ್ಕೊಂತಾರೆ, ಮನ್ಕೋತಾರೆ, ಫೋಟೋ ಹಿಡ್ಕೊಂಡಿರ್ತಾರೆ, ಮನ್ಕೋತಾರೆ. ಕೇಳಿದ್ರೆ ಅನುದಾನ ಬಂದಿಲ್ಲ ಅಂತ ಹೇಳ್ತಾರಣ್ಣ. ಇಷ್ಟು ಹಾಕಪ್ಪ ಅನುದಾನ ಬಂದ, ಅವ್ರಲ್ಲಿ ಮಾಡಿಸ್ತೀವ ಇಲ್ಲಿ ಮಾಡಿಸ್ತೀವಿ ಅಂತ 20 ಹಾಕಿದ್ನಿ, 4 ಬಂದವೆ ಅಂತೇಳಿ. 4 ನನ್ಕೊಂದ್ ಮಾಡ್ಸ ಅಂತ ನಾನ್ ಕೇಳಿದ್ರೆ, ಅದೇ ಅವ್ರು ನಿನ್ಕಿನ್ನ ಮೊದ್ಲೇ ಹಾಕಿದ್ರು. ನಾನ್ 3 ವರ್ಷದಿಂದ ಹಾಕಿದೀನಿ ಅಣ್ಣ. 3 ವರ್ಷದಿಂದ ಅವ್ರ ಮೊದ್ಲು ಹಾಕ್ಬಿಟ್ಟಿರ್ತಾರೆ, ಎಲ್ರಿಗೂ ಮಾಡಿಸ್ತಾರೆ. ನಂದು ಮಾತ್ರ ಹಂಗೆ ಪೆಂಡಿಂಗ್ ಹಾಕಿದ್ದಾರೆ. ಕೇಳಿದ್ರೆ ಮುಂದಕ್ ಬಾ, ಅವಾಗ ಬಾ, ಇವಾಗ ಬಾ ಅಂತ ಕಳಿಸ್ತಾರೆ. ಹೆಂಗಣ್ಣ ಮಾಡೋದ? ಅಲ್ಲ, ಇವಾಗ ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಅಂತಿದ್ದೀರಲ್ಲ, ಅವಾಗೇನ್ ಬುಲ್ ಜೋಶಿಗೆ ಹೇಳ್ತಿದ್ದೆ, ಅಣ್ಣು ಕಾಲು ಬಿದ್ದಿತ್ತಣ್ಣ, ಕಾಲು. ಅಲ್ಲ, ರೋಡ್ ಬೇಕು, ರೋಡ್ ಬಾಯಿ ರುಚಿ ಏನಣ್ಣ, ಇವ್ರಕೊಂದ್ ಹಾಕದ್ನಂದಲ್ಲ, ಅವ್ರಷ್ಟು ಕೊಟ್ಟಿದ್ರು ಇವ್ರೆಷ್ಟು ಕೊಟ್ಟಿದ್ರು. ಅಲ್ಲ, ನೀರ್ ಬೇಕಾ ನೀ 2 ಬಿಂದಿಗೆ ನೀರು? ಏನ್ ಮಾಡೋದು ಟೈಮ್ಗ ಟೈಮ್ಗ ಅದು ಎಲ್ರಿಗೂ ಮಾಮೂಲಿ ಅಂತ ಮಾಡ್ತಾರೆ. ಅವಾಗ ನಮಗೂ ಹೇಳದ್ ಬಿಡ್ತೈತೆ, ಏನೋ ಅಷ್ಟ ಬರ್ತೈತೆ, ಖಚಿತನ ಆಗ್ತೈತೆ ಅಂತ. ಚಿತ್ತಣ್ಣ ಅವಾಗೇನು ಹೇಳ್ದಿಲ್ಲ, ನಂಗೊಂದ್ ಕೋಳಿ ಕೊಟ್ಟಿದ್ರು, ನಮ್ ಹೆಂಗ್ಸಕ್ ಮುಕ್ನತ್ ಕೊಟ್ಟಿದ್ರು, ಸೀರೆ ಕೊಟ್ಟಿದ್ರು. ಅದು ಏನೋ ಸಾಯಂಕಾಲ ಇನ್ನೊಬ್ಬನ್ ಬರೋ ಗಂಟೆ ಕತ್ಕೊಂಡಿದ್ನಿ ಅಂತೆ. ಹೌದು. ನಮ್ ಪಂಚಾಯತಿಗೆ ಹೋಗ್ಲಿ, ದುಡ್ಡು ಎಷ್ಟು ಬಂದದ ಅಂತ ಏನಾದ್ರು ಗೊತ್ತಾ? ಗೊತ್ತಿಲ್ಲಪ್ಪಯ್ಯ. ಹೋಗ್ಲಿ ಏನೇನ್ ಖರ್ಚು ಮಾಡವ್ರಂತ ಗೊತ್ತಾ ನಾಗಣ್ಣ? ನಮ್ಮವರ್ಗು ತಿಳಿಸಲ್ಲ ಗಜ. ಅದು ಅವ್ರವ್ರೇ ನೋಡ್ಕೊಂತಾರೆ, ನೋಡ್ಕೊಂಡು ಇರ್ತಾರೆ. ಅಲ್ಲ ನಾಗಣ್ಣ, ನೀನು ಅವ್ರ ಹತ್ರ 2,000 ಇವ್ರ ಹತ್ರ 2,000 ಇಸ್ಕೊಂಡಲ್ಲ, ರೋಡ್ ಹಾಕು, ನೀರ್ ಬಂದಿಲ್ಲ ಅಂದ್ರೆ ನೀರೆಲ್ಲಿ ಬರ್ತದ ನಿನಕ? ಏನಣ್ಣ ಸೀತಣ್ಣ ಹೇಳಪ್ಪಯ್ಯ. ನಿಮ್ ಹೆಂಗಸ್ರಕೊಂದ್ ಸೀರೆ, ಒಂದ್ ಮುಕ್ನತ್ತು, ಸಾಯಂಕಾಲ ಗಂಟೆ ಕಾತಿದ್ನಿ ಇನ್ನೊಬ್ಬನ್ ಬರ್ಲಿ ಕ್ಯಾಂಡಿಡೇಟ್ ಅಂತ ಅಂದಿಲ್ಲ. ನೀನ್ ಅವೆಲ್ಲ ತಗೊಂಡ್ರೆ ನಿಮ್ ಮನೆ ತೂತ್ ಮುಚ್ಚುತ್ತಾರ ಅವ್ರು. ಏನ್ ಮಾಡೋದಾಗ್ತದ ಅಪ್ಪಯ್ಯ? ಏನಪ್ಪ ಯಜಮಾನ, ತೊಡೆ ಪೀಸು ಎಣ್ಣೆ ರೋಡ್ ಬರ್ತದೆ ನಿಂತ ರೋಡ್ ಹೋಗ್ಲಿ. ಈಕಿತ ಪಂಚಾಯತಿಕ ಎಷ್ಟು ಕಲೆಕ್ಷನ್ ಬಂದದಂತ ಗೊತ್ತಾ? ಹೋಗ್ಲಿ ಎಷ್ಟು ಖರ್ಚಾಗದಂತ ನನಗ ಗೊತ್ತಾ? ಹೋಗ್ಲಿ ಈಕಿತ ಎಲೆಕ್ಷನ್ ಬರೋಷ್ಟೊತ್ಕ ಎಷ್ಟು ಉಳ್ದದೆ ದುಡ್ಡು ಅಂತ ಆದ್ರೂ ಗೊತ್ತಾ? ಇಲ್ಲೆಲ್ಲ ಎಲ್ಲಿ ಯಾರು ಹೇಳ್ತಾರಣ? ಯಾರು ಹೇಳ್ತಾರಂದ್ರೆ, ನೀವು ದುಡ್ಡು ಕಾಸುಗಳನ್ನ ತಗೊಂಡು ಓಟ್ಗಳು ಹಾಕಿದ್ರೆ ನಿಮ್ಗೆ ಎಲ್ಲರೂ ಬರ್ತಾರೆ ಹೇಳಕ್. ಅಷ್ಟು ದುಡ್ಡು ಕಾಸುಗಳು ಇಲ್ದಿರೋ ಓಟ್ ಹಾಕೋದ್ ಕಲ್ಕೊಳ್ರಿ, ಅವಾಗ ಲೆಕ್ಕಾಚಾರ ಎಲ್ಲ ಕೊಡ್ತಾರೆ. ಅಜ್ಜ, ನಮ್ ಪಂಚಾಯತಿನಾಗ ಎಷ್ಟು ಆದಾಯ ಬಂದಿದೆ, ಎಷ್ಟು ಖರ್ಚಾಗೈತೆ, ಎಷ್ಟು ಉಳಿಕೆ ಆಗಿದೆ ಅಂತ ನಮ್ ಪೇಪರ್ ಅಲ್ಲಿ ಹಾಕ್ಸ್ಬಿಟ್ರೆ ಎಲ್ರಿಗೂ ಗೊತ್ತಾಗ್ತೈತಲ್ಲ. ಕರೆಕ್ಟ್ ಅಲ್ಲ ಅಪ್ಪಯ್ಯ? ಪಂಚಾಯತಿನಲ್ಲಿ 5 ವರ್ಷದ್ದು ಎಷ್ಟು ಬಂದೈತೆ, ಎಷ್ಟು ಹೋಗೈತೆ, ಯಾರ್ಯಾರು ಏನೇನ್ ಮಾಡವ್ರೆ ಎಲ್ಲ ಗೊತ್ತಾಗುತ್ತಪ್ಪಯ್ಯ. ಹೌದಣ್ಣ, ಪೇಪರ್ ಬಂದ್ಬಿಟ್ರೆ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಎಷ್ಟು ಕೆಲಸ ಮಾಡ್ತಾರೆ, ಯಾರು ಕೆಲಸ ಮಾಡ್ತಿಲ್ಲ, ದುಡ್ಡು ತಿಂದವ್ರಂತ ಗೊತ್ತಾಗ್ತದೆ. ನಾವು ಒಳ್ಳೆ ಕೆಲಸ ಅಲ್ಲ, ಅವಾಗ ದುಡ್ಡು ಇಸ್ಕೊಂಡಷ್ಟಿಲ್ಲ, ಅವರು ಕೆಲಸ ಮಾಡ್ಕೊಡ್ತಾರೆ. ಕೆಲಸ ಮಾಡ್ತಿದ್ರೆ ಸರ್ಕಾರಕ್ಕೆ ಗೊತ್ತಾಗುತ್ತದ ಕೆಲಸ ಆಗಿಲ್ಲ ಅಂತ. ಅಣ್ಣ ನೀವ್ ಹೇಳೋದೆಲ್ಲ ಕರೆಕ್ಟು. ಇದನ್ನ ಸರ್ಕಾರಗಳವರು ಎಚ್ಚೆತ್ಕೊಂಡು 5 ವರ್ಷದ್ದು ಆ ಪಂಚಾಯತಿ ವೈಸು ಪತ್ರಿಕೆಗಳಾಗ ಹಾಕ್ಸ್ಬಿಟ್ರೆ, ನೀವ್ ಓದಿಲ್ಲ ಅಂದ್ರೂ ಓದಿರೋರು ನಮ್ಮಂತವ್ರಾದ್ರೂ ಇಲ್ಲಪ್ಪ ಈ ಕಿತ ಹತ್ತ ಕೆಲಸ ಮಾಡ್ಸವ್ರೆ, ಇಂಥ ಕೆಲಸ ಮಾಡ್ಸವ್ರೆ, ಇಷ್ಟು ಪಂಚಾಯತಿ ದುಡ್ಡು ಉಳ್ದದೆ, ಇಷ್ಟು ಖರ್ಚಾಗದೆ, ಇಷ್ಟು ಅನುದಾನ ಬಂದದೆ ಅಂತ ನಾವು ಹೇಳ್ತೀರಿ. ಮಾಡ್ಬೇಕಲ್ಲ ಸರ್ಕಾರದವರು. ಗಜ, ಈ ಪೇಪರ್ಗೆ ಹಾಕ್ಸ್ಬಿಟ್ರೆ ಎಲ್ರಿಗೂ ಗೊತ್ತಾಗ್ತೈತೆ. ಅದನ್ನ ನಿಮ್ಮಂತವ್ರು ಓದಿರೋಂಥವ್ರು ಎಲ್ರಿಗೂ ಓದ್ದೇ ಇರೋ ಹೇಳ್ಬೋದು, ಹೇಳಿ ತಿಳಿಸ್ಬೋದು. ಕರೆಕ್ಟ್ ಅಣ್ಣ. ಹೌದಪ್ಪಯ್ಯ, ಪೇಪರ್ ಅಲ್ಲಿ ಹಾಕ್ಸಿದ್ರೆ ನಮ್ಮಂತ ರೈತಾಪಿಗಳಿಗ ಬಡವ್ರಿಗ ಎಲ್ಲ ಗೊತ್ತಾಗುತ್ತೆ. ನಿಮ್ಮಂತವ್ರು ಓದನ್ನೋದು ಹೇಳ್ತಾರೆ. ನಿಜ ಅಣ್ಣ ಕರೆಕ್ಟ್. ಆ ಹೆಣ್ಣು ಹೇಳೋದು, ಸೀತಾರಾಮಣ್ಣ ಹೇಳೋದು, ಈ ಅಣ್ಣ ಹೇಳೋದು ಚೆನ್ನಾಗತ್ತೆ. ಅದಕ್ಕೆ ಈ ಸಲ ಯಾರೂನು ದುಡ್ಡು ಕಾಸು ಎಂಡ ಅಂತ ಹೋಗ್ಬೇಡ್ರಿ, ಓಟು ಕರೆಕ್ಟಾಗಿ ಹಾಕ್ರಿ.
ಅವಾಗ ನೀವ್ ಹೋಗಿ ಪಂಚಾಯತಿ ಹತ್ರ ನೀವೇ ಕೇಳ್ಬೋದು ಧೈರ್ಯವಾಗಿ. ನಮ್ಮತ್ತ ವಿದ್ಯಾವಂತರೇ ಹೋಗ್ಬೇಕಂತ ಏನಿಲ್ಲ. ಆಯಾ ಇದೇಳ್ರಣ್ಣ, ಈ ಸಲನ ಪೇಪರ್ಗೆ ನಾನು ಹಾಕ್ಸ್ತಾರೆ ನೋಡೋಣ. ಆಯ್ತಪ್ಪ. ಹೋಗು ಹೊಲ್ದಾಗ ಉಂದೇನ ಕೊಯ್ದು ಹೋಗು. ತಲೆ ತಿನ್ಕೊಂಡು ನರಕ ಇಲ್ಲೇ ಬರಂಗ್ ಮಾಡಪ್ಪ. ಯಾವ ನೋಡೋಣ.